ಜಾಗದಲ್ಲಿ ಅವರೇ ಬೆಳೆಸಿದ ತಂಗಿನ ಮರಗಳನ್ನು ಕೆಡವಿ ಪರಿಸರಕ್ಕೆ ಧಕ್ಕೆ. ದೇವನಹಳ್ಳಿ ತಾಲೂಕು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಮೀಪ ಸರ್ವೆ ನಂಬರ್ 37/20ರಲ್ಲಿ ರಘುರಾಮ್ ರವರ ಜಮೀನು ಇದ್ದು, ರಘುರಾಮ್ ಹಾಗೂ ಜಾನಕಿರಾಮ್ ರವರ ಭೂ ವಿವಾದ ಕೋರ್ಟಿನಲ್ಲಿದ್ದರೂ ಸಹ ಜಾನಕಿರಾಮ್ ಕಡೆಯವರು ಏಕಾಏಕಿ ಅತಿಕ್ರಮ ಪ್ರವೇಶ ಮಾಡಿ ತೆಂಗಿನ ಮರಗಳನ್ನು ಧ್ವಂಸ ಮಾಡಿ ಕೂಲಿ ಕಾರ್ಮಿಕರನ್ನು ಹೊಡೆದು ಓಡಿಸಿ ಭಯದ ವಾತಾವರಣವನ್ನು ಸೃಷ್ಟಿಸಿರುವ ಕ್ರಮವನ್ನು ಖಂಡಿಸಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ವಕೀಲರಾದ ರಾಘವೇಂದ್ರ ರವರು ದೂರು ದಾಖಲಿಸಿದ್ದಾರೆ. ಭೂವ್ಯಾಜ್ಯ ಏನೇ ಇದ್ದರೂ ಕಾನೂನಾತ್ಮಕವಾಗಿ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳುತ್ತಾರೆ. ಆದರೆ ಏಕಾಏಕಿ ಬಂದು ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡಿ ನೂರಾರು ಮರಗಳನ್ನು ಧ್ವಂಸ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ? ಪೊಲೀಸರು ನ್ಯಾಯ ಕೊಡುವ ಭರವಸೆಯಿಂದ ದೂರು ನೀಡುತ್ತಿದ್ದೇವೆ. ಸಮಸ್ಯೆ ನಮ್ಮ ಯಜಮಾನರು ಕಾಂಪೌಂಡ್ ಹಾಕಿದ್ರು, ಬೇಕ್ ಕಾಂಪೌಂಡು. ತೆಂಗಿನ ಮರ ಇದ್ವು, ತೆಂಗಿನ ಮರ ಕಾಂಪೌಂಡ್ ಎಲ್ಲ ಕಿತ್ತಾಕಿದ್ರು. ತೆಂಗಿನ ಮರ ಎಲ್ಲ ಕೆಡವವ್ರು JCB ತಗೊಂಬಂದು. ನಾವು ಕೇಳಿದ್ದಕ್ಕೆ ನಮ್ಮ ಜಾಗ ಇದು, ನಾವು ಕೆಡವಾಗ್ತಾ ಇದ್ದೀರಿ ಅಂತ ಹೇಳಿದ್ರು. ನಮ್ಮ ಯಜಮಾನ್ಗೆ ಮಾಡ್ತೀವಿ. ಆವಾಗ ಫೋನ್ ಮಾಡಿದ್ರಿ, ಫೋನ್ ಮಾಡಿದ್ದಕ್ಕೆ ಫೋನ್ ಅವರು ರಿಸೀವ್ ಮಾಡಿದ್ರು. ಸರಿ ನಾವು ಬರ್ತೀರಿ ಅಂದರು. ಆಮೇಲೆ ಬಂದರು, ಅವರು ಬರೋಪಟ್ಕೆ ಕಂಪ್ಲೇಂಟ್ ಅದು ಕೊಡೋಪಟ್ಕೆ ಇದು ಕೂಲಿ ಕಾರ್ಮಿಕರು ಅವರು ಒಂದು 15 ವರ್ಷ 20 ವರ್ಷದಿಂದ ಅದೇ ಜಾಗದಲ್ಲಿ ಶೆಡ್ ನಿರ್ಮಿಸ್ಕೊಂಡು ಜೀವನ ಮಾಡ್ತಿದ್ದಾರೆ, ಕೆಲಸ ಮಾಡಿಕೊಂಡು. ಏಕಾಏಕಿ ಮಾನ್ಯ ಜಾನಕಿರಾಮ್ ಅವರು ಆ ಜಾಗಕ್ಕೆ ಬಂದು ವಿತ್ತು ಅವರ ಸಹಚರರನ್ನ ಕರ್ಕೊಂಬಂದು ಇವ್ರನ್ನೆಲ್ಲ ಬೆದರಿಸಿ ಆ ಜಾಗದಿಂದ ಓಡಿಸಿ ಸರಿಸುಮಾರು ಒಂದು 300 ತೆಂಗಿನ ಸಸಿಗಳನ್ನ ನಾಶ ಮಾಡಿದ್ದಾರೆ. ತಮ್ಮ ಇನ್ಫ್ಲೂಯೆನ್ಸು, ಹೈಯರ್ ಹ್ಯಾಂಡು, ರಾಜಕೀಯ ಪ್ರಭಾವ ಎಲ್ಲ ಬಳಸ್ಕೊಂಡು ತಮ್ಮ ಇವರ ಜಾಗದಲ್ಲಿ ಏನೇನು ಸಸಿಗಳಿತ್ತು ಎಲ್ಲ ನಾಶ ಮಾಡಿ ಇವ್ರ ಶೆಡ್ನೆಲ್ಲ ಒಡೆದಾಕಿ ಜಾಗದಿಂದ ಓಡಿಸಿ ಇದೆಲ್ಲ ಸಮಸ್ಯೆ ಮಾಡಿದ್ದಾರೆ. ನಮಗೇನಂದರೆ ಒಬ್ಬ ಕೂಲಿ ಕಾರ್ಮಿಕನಿಗೆ ಇಷ್ಟು ಅನ್ಯಾಯ ಮಾಡುವಂಥ ಅವಶ್ಯಕತೆ ಇದೆಯಾ? ಚಿತ್ತು ಜನರನ್ನ ಮತ್ತೆ ಕಾನೂನಾತ್ಮಕವಾಗಿ ಜನರ ರಕ್ಷಣೆ ಮಾಡಬೇಕು ಅಂತ ಇದ್ದರೆ ಈ ಕೂಡಲೇ FIR ದಾಖಲಾಯಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸರ್, ನನ್ನ ಪ್ರಕಾರ ಏನಾದ್ರು ಯಾರು ಜಾಗಕ್ಕೆ ಬಂದಿದ್ರು ವಿತ್ ಸಹಚರ ಜೊತೆ ಅವ್ರ ಮೇಲೆ FIR ದಾಖಲೆ ಮಾಡಬೇಕು. ಎಷ್ಟು ಜನ ಬಂದಿದ್ರು ಸರ್? ಸರಿ ಸುಮಾರು ಒಂದು 15ರಿಂದ 20 ಜನರ ಮೇಲಿದ್ರು. ನೋಡಿದ್ದೀರಾ ನೀವು? ನಮ್ಮ ಇದ್ದಾರೆ, ನಾವು ಆ ವಿಜುವಲ್ನ ಕೊಡ್ತೀವಿ. ತದನಂತರದಲ್ಲಿ ಅದ್ರ ಗಾಡಿ ವೆಹಿಕಲ್ನು ನಾವು ಕೊಡ್ತೀವಿ. ವೆಹಿಕಲ್ ನಂಬರು ಏನು ಮರಗಳನ್ನು ತುಂಬಿಕೊಂಡು ಹೋಗಿದಾರಲ್ಲ, ವೆಹಿಕಲ್ ನಂಬರು ಕೊಡ್ತೀವಿ. ಜಾಗದಲ್ಲಿ ಅವರು ಛತ್ರಿ, ಅವರ ಸಹಚರ ಒಬ್ಬರು ಛತ್ರಿ ಹಿಡಿದು ಅವ್ರಿಗೆ ನಿಂತ್ಕೊಂಡಿರೋದು ಸಹ ನಾವು ಕೊಡ್ತೀವಿ ಸರ್. ಅವ್ರ ಅಣ್ಣನವರಾದಂಥ ಜಾನಕಿರಾಮ್ ಮತ್ತು ಸಹಚರರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಅವರಿಗೆ ಹೊಡೆದು ಬಡಿದು ತೋಟದಿಂದ ಹೊರಗಡೆ ಕಳಿಸಿ, ಮತ್ತು ರಘುರಾಮ್ರವರಿಗೆ ಸೇರಿರ್ತಕ್ಕಂಥ ಜಮೀನಿನಲ್ಲಿ ಸುಮಾರು 300ರಿಂದ 400 ತೆಂಗಿನ ಮರಗಳನ್ನು ಕತ್ತರಿಸಿ ಅವರಿಗೆ ನಮ್ಮ ಕಕ್ಷಿದಾರಂಥ ರಘುರಾಮ್ರವರಿಗೆ ಸೇರಿದ ಪ್ರಾಪರ್ಟಿನಲ್ಲಿ ತೋಟವನ್ನು ಸರ್ವನಾಶ ಮಾಡಿ ಈ ಕೂಲಿ ಕಾರ್ಮಿಕರಿಗೆ ಮನಬಂದಂತ ತಿಳಿಸಿ ಅವ್ರಿಗೆಲ್ಲ ಜೀವ ಬೆದರಿಕೆ ಹಾಕಿರೋ ದಿಸೆಯಿಂದ ನಾವು ಇಲ್ಲಿ ಬೆಂಗಳೂರಿನ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಿಕ್ಕೆ ಬಂದಿದ್ದಾರೆ. ಸರ್, ಎಷ್ಟು ಎಕರೆ ಜಮೀನಿದೆ ಸರ್? ಸುಮಾರು 600 ಎಕರೆ ಜಮೀನು. ಅದರಲ್ಲಿ ನಮ್ಮ ಕಕ್ಷಿದಾರರಿಗೆ ಸಾಮಾನ್ಯವಾಗಿ ಸುಮಾರು 200-300 ಎಕರೆ ಹತ್ರ ಅವರಿದೆ. ಅವ್ರ ಪಾರ್ಟಿಷನ್ಸ್ ಮುಖಾಂತರ ಅದು ಇನ್ನೂ ಪೆಂಡಿಂಗ್ ಇದೆ. ಸರ್, ಟೋಟಲ್ ಪೆಂಡಿಂಗ್ ಇರೋದಾ ಇದೆಯಾ ಸರ್? ಹೌದು, ಪೆಂಡಿಂಗ್ ಇದೆ. ಟೋಟಲ್ ಪೆಂಡಿಂಗ್ ಇದೆ. ಮುಂದಿನ ನಿರ್ಧಾರ ಏನು ಮಾಡಬೇಕು ಅಂತಿದ್ದೀವಿ ಸರ್? ಕಂಪ್ಲೇಂಟ್ ಕೊಟ್ಟರೆ ಬಗೆಹರಿಯುತ್ತಾ? ದೊಡ್ಡ ಮಟ್ಟದಲ್ಲಿ ನಡೆದಿದೆ ಇದು. ಇವತ್ತು ನೀವು ಕಂಪ್ಲೇಂಟ್ ಕೊಟ್ಬಿಟ್ರೆ ಬಗೆಹರುತ್ತೆ ಅಲ್ಲ. ಇದಕ್ಕೆ ನಾವು ಬಂದಿರತಕ್ಕಂಥದ್ದು ಕೂಲಿ ಕಾರ್ಮಿಕರನ್ನ ಮನಬಂದಂತ ತಿಳಿಸಿ ನಮ್ಮ ಆ ತೋಟದಿಂದ ಸರ್ವನಾಶ ಮಾಡಲಿಕ್ಕೋಸ್ಕರ ಯಾಕಂಗೆ ಮಾಡಿದ್ರು ಒಂದು ಆ ದೃಷ್ಟಿಯಿಂದ ಕಂಪ್ಲೇಂಟ್ ಕೊಡ್ತೀವಿ. ಬಂದ್ಬಿಟ್ಟು ರಘುರಾಮನ್ ಅವ್ರಿಗೆ ಸೇರಿರೋದು ಸರ್ವೆ ನಂಬರ್ 37/20 ಅಂತ. ಇಲ್ಲಿ ಬಂದ್ಬಿಟ್ಟು ನಾವು ಹಿಂಗೆ ಸಾಮಾನ್ಯವಾಗಿ ಓಡಾಡ್ಕೊಂಡಿರ್ತಿದ್ವಿ. ಅವಾಗ ಏನು ನಡೀತು ಅಂದರೆ ಇಲ್ಲಿ ಒಂದು 15ರಿಂದ 20 ವರ್ಷದಿಂದ ಇಲ್ಲಿ ಕೆಲಸಗಾರರಿದ್ದರು. ಇವ್ರನ್ನೆಲ್ಲ ಈಚೆ ಹಾಕಿ, ಇವ್ರನ್ನೆಲ್ಲ ಹೊಡೆದು ಈಚೆ ಹಾಕಿ ಇವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ರು. ಅದಕ್ಕೋಸ್ಕರ ನಾವು ಸ್ಟೇಷನ್ ಎಲ್ಲ ಹೋಗಿ ಕಂಪ್ಲೇಂಟ್ ಎಲ್ಲ ರೈಸ್ ಮಾಡಿದ್ದೀವಿ. ಇವ್ರಿಗೆ ಇವಾಗ ಮನೆ ಅಂತ ಇದ್ದಿದ್ದು ಈ ಜಾಗದಲ್ಲೇ. ಇವಾಗ ನೋಡಿದ್ರೆ ಮನೆಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಇವ್ರನ್ನ ಇರೋದಕ್ಕೂ ಬಿಡ್ತಾ ಇಲ್ಲ.